ಶನಿದೇವನ ವಾರ, ಹನುಮಂತನ ವಾರ. ಈ ಕಲಿಯುಗದ ಜನರು ಶನಿವಾರದಂದು ಶನಿದೇವನ ಗುಡಿಗೆ, ಹನುಮಂತನ ಗುಡಿಗೆ ಏತಕ್ಕಾಗಿ ಹೋಗುತ್ತಾರೆ. ಆ ಶನಿದೇವನ ಗುಡಿ ಮುಂದೆ, ಹನುಮಂತನ ಗುಡಿ ಮುಂದೆ ಎಳ್ಳು ಸಕ್ಕರೆಯನ್ನು ಏತಕ್ಕಾಗಿ ಇಡುತ್ತಾರೆ ಎಂಬುದನ್ನು ಈ ಒಡಪಿನಲ್ಲಿ ಹೇಳುವೆನು. ಮೂಢ ಭಕ್ತರೇ, ನೀವು ಇತ್ತ ಕಿವಿ ಕೊಟ್ಟು ಕೇಳಿರಿ. ಏ ಶಂಭೋ, ಏ ಶಂಕರ, ಒಂದಾನೊಂದು ಕಾಲದಲ್ಲಿ ಶ್ರೀರಾಮಚಂದ್ರನ ಭಕ್ತನಾದ ಹನುಮಂತನು ರಾಮ ಸೇತುವೆಯ ಕಾರ್ಯದಲ್ಲಿರುತ್ತಾನೆ. ಶ್ರೀರಾಮಚಂದ್ರನ ಭಕ್ತನಾದ ಹನುಮಂತನು ಸೇತುವೆಯ ಕಾರ್ಯದಲ್ಲಿರುತ್ತಾನೆ. ಆಗ ಹನುಮಂತನು ಮತ್ತೆ ಕಪಿ ಸೈನ್ಯವೆಲ್ಲವೂ ಸೇರಿಕೊಂಡು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತುಕೊಂಡು ಹೋಗುತ್ತಿರುತ್ತಾರೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತುಕೊಂಡು ಹೋಗುತ್ತಿರುತ್ತಾರೆ. ಅದನ್ನು ನೋಡಿದ ನಾರದ ಮಹರ್ಷಿಯು ನಾರಾಯಣ 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 ಎನ್ನುತ್ತಾ ಹನುಮಂತನನ್ನು ನೋಡಿಬಿಡುತ್ತಾನೆ. ನಾರಾಯಣ ನಾರಾಯಣ ಎನ್ನುತ್ತಲೇ ಈ ಶನಿದೇವನು 84 ಲಕ್ಷ ಜೀವರಾಶಿಯನ್ನು ಕಾಡುತ್ತಾನೆ. ಇದು ಈ ಲೋಕದಲ್ಲಿ ಈ ಮುದ್ದು ಮಾರುತಿಯನ್ನು ಏತಕ್ಕಾಗಿ ಕಾಡಲಿಲ್ಲ ಎಂದು ತನ್ನೊಳಗೆ ತಾನೇ ಆಲೋಚಿಸಿ ಅದು ಶನಿದೇವನ ಮುಂದೆ ಬಂದು ನಿಂತುಕೊಂಡು, ಎಲ್ಲವೋ ಶನಿದೇವ, ನೀನು ಇದುವರೆಗೂ 84 ಲಕ್ಷ ಜೀವರಾಶಿಯನ್ನು ಕಾಡಿರುವೆ. ಇದಾಗಿ ಮುದ್ದು ಮಾರುತಿಯನ್ನು ಏತಕ್ಕಾಗಿ ಕಾಡಲಿಲ್ಲ ಎಂದು ಕೇಳಲು ಆಗ ಶನಿದೇವನು, ಹೌದು ಮುನಿವರ್ಯ, ಇವನೊಬ್ಬರನ್ನು ಕಾಡಲಿಲ್ಲ. ಹಾಗಾದರೆ ಈಗಿಂದೀಗಲೇ ನೀನು ಭೂಲೋಕಕ್ಕೆ ಹೋಗು, ಆ ಹನುಮಂತನನ್ನು ಕಾಡಿಸಿ ಬಾ ಎಂದು ಹೇಳಲು ಆಗ ಶನಿದೇವನು ಶನಿದೇವನು ಹನುಮಂತನ ಮುಂದೆ ಬಂದು ನಿಲ್ಲಲು. ಆಗ ಆ ಹನುಮಂತನು ಶನಿದೇವನನ್ನು ಲೆಕ್ಕಿಸದೆ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿರುತ್ತಾನೆ. ಶನಿದೇವನಿಗೆ ಅಪಮಾನವಾಗಿ, ಎಲ್ಲವೋ ಹನುಮಂತ, ನಾನು ಬಂದದ್ದು ನಿನ್ನ ಕಣ್ಣಿಗೆ ಕಾಣಲಿಲ್ಲವೇ?